ಮದುವೆ ಮಾಡ್ಕೊಳಕ್ಕೆ ಜಾತ್ರೆ ಆಯ್ತು ನೋಡಿ. ಕೃಷ್ಣಂಗೆ ರಾಧೆನೇ ಸಿಕ್ಲಿಲ್ಲ, ನಿಮ್ಗೆ ಹಳೆ ಲವರ್ ಸಿಕ್ಲಿಲ್ಲ. ಈ ಮನೇಲಿ ಹುಡುಗ ಇಲ್ವಾ, ಈ ಮನೇಲಿ ಹುಡುಗ ಇಲ್ವಾ, ಮುಂದೆ ಹೋಯ್ತಾ ಇಲ್ವಾ? ತಡಿ, ಹೋಮ್ ಸ್ಟೇ ನೇಮ್ ಏನು ನಿಂದಲ್ಲ ಐತಲ್ಲ? ಅದೇ ಟೀಯಿಂದ ಸ್ಟಾರ್ಟ್ ಆಗುತ್ತೆ. ಪಾರು ನಾನೇ. ನಾಯಿಗಳಿದಾವ. ಅಭಿ ಏನು ಹಾಕಿಲ್ಲ. ಯಪ್ಪ, ಚಿಕ್ಕಮಗಳೂರು ತುಂಬಾ ಫೇಮಸ್ ಆಗಿದೆ ಅಪ್ಪನ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕಮಗಳೂರಲ್ಲಿ ಒಂದು ಫಂಕ್ಷನ್ಗೆ ಹೊರಟಿದ್ವಿ. ಸೊ ಫಸ್ಟ್ ಇವರು ನನ್ನ ಪಿಕ್ ಮಾಡ್ಕೊಂಡು ಬಂದರು. ಸೊ ನನ್ನ ಪಿಕ್ ಮಾಡಿ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಹೊರಟ್ವಿ ನಾವು. ಸೊ ಇವನೇ ಅವನು. ಸೊ ನಾವು 4 ಜನ ಹೊರಟಿಲ್ಲ, ಇನ್ನು 3 ಜನ HD ಕೋಟೆಯಿಂದ ಬರ್ತಾಯಿದ್ರು. ಸೊ ಅವ್ರು ಬೇರೆ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಒಂದು 7 ಮೆಂಬರ್ಸ್ ಹೊರಟ್ವಿ ನಾವು ಇಲ್ಲಿಂದ ಚಿಕ್ಕಮಗಳೂರಿಗೆ. ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಒಂದು 5 o'clock ಆ ಥರ ಹೊರಟಿದ್ವಿ. ಬಟ್ ಇನ್ನು 3 ಜನ ಫ್ರೆಂಡ್ಸು, ಅವ್ರಿಗೂ ಅದೇ ಟೈಮಿಗೆ ಹೊರಡೋಕ್ಕೆ ಹೇಳಿದ್ವಿ. ಬಟ್ ಅವರು ಅದೇ ಟೈಮಿಗೆ ಹೊರಟಿರಲಿಲ್ಲ. ನಾವೆಲ್ಲ ಹಾಸನಲ್ಲಿ ಸಿಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವರು ಅಷ್ಟೊತ್ತಿಗೆ ಬರೋಕ್ಕೆ ಆಗಿಲ್ಲ. ಅವರು ಕೃಷ್ಣಂಗೆ ರಾಧೆನೇ ಸಿಕ್ಲಿಲ್ಲ, ನಿಮ್ಗೆ ಹಳೆ ಲವರ್ ಸಿಕ್ಲಿಲ್ಲ. ಲವರ್ಸು ಲವರ್ ಎಲ್ಲ ನೀವೆಲ್ಲಿ ಸಿಗ್ತೀರಾ? ನಮ್ಗೇನಿಲ್ಲ, ಅಲ್ಲಿ ಹೋಗಿ ಚಿಕ್ಕನ್ ಬೆಟ್ಟಲ್ಲಿ ಒಳ್ಳೆ ಸಿಗರೇಟ್ ಬತಾಳ್ದಿ. ಚಿಕ್ಕ ಬೆಟ್ಟ ಕೋಟೆ ಕೂಸ್ಕೊಂಡೆ ಬಂದ್ಬಿಡ್ತಾನೆ ಬೇಕಾದ್ರೆ. ಅದ ಅಭಿಜೋಪನ ಕಣಪ್ಪ. ಚಿಕ್ಕಮಗಳೂರು ಹೋಗಿ ಬರೋಣ. ಒಳ್ಳೆ ಸಿಗರು ಬ್ರೋ, ಸಾರೆ ಸಿಗುತ್ತೆ. ನೀವೆಲ್ಲ ಸರಿ ಇಲ್ಲ, ನಾ ಆಮೇಲೆ ಫೋನ್ ಮಾಡ್ತೀನಿ. ಲಾಗ್ ಮಾಡ್ತಾವಳೆ, ನಾನು ಹೆಂಡ್ತಿ ನೋಡಿ. ನಾವು 8:30ಗೆಲ್ಲ ಚಿಕ್ಕಮಗಳೂರು ರೀಚ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ಅವ್ರಿನ್ನ ಬಂದಿರಲಿಲ್ಲ. ಸೊ ಹಾಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಸೊ ಯಾವುದೋ ಒಂದು ಕೆಫೆಲಿ ನಿಲ್ಸಿದ್ವಿ. ಅಲ್ಲಂತೂ ನನ್ನ ಕಾಲೇಜ್ ಬಸ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಇದೇ ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಅದಂತೂ ಸಖತ್ ನೆನಪಾಯಿತು ನೋಡಿದ ತಕ್ಷಣ. ಹಾಗೆ ತಿಂಡಿ ತಿಂದ್ಕೊಂಡು ಟೀ ಕುಡ್ಕೊಂಡು ಹಾಗೆ ನಾವಲ್ಲಿಂದ ಹೊರಟ್ವಿ. ನಾವು ಚಿಕ್ಕಮಗಳೂರಿಂದ ಒಂದು 20 ಕಿಲೋಮೀಟರ್ಸ್ ಹೋಗಬೇಕಾಗಿತ್ತು. ಸೊ ಮಲ್ಲಂದೂರು ಅನ್ನೋ ಊರಲ್ಲಿ ಫಂಕ್ಷನ್ ಇದ್ದಿದ್ದು, ಒಂದು ರಿಸೆಪ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು. ಸೊ ಹೋಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾಯಿದ್ರು ಅಂದರೆ, ಸೊ ಅವರೆಲ್ಲ ಮಲೆನಾಡು ಅಷ್ಟು ಅಲ್ಲಿದ್ದು ಗೊತ್ತಿಲ್ಲ ಅವರಿಗೆ, ತುಂಬ ಹೊಸ ಪ್ಲೇಸ್ ಅದೆಲ್ಲ. ಸೊ ಅವ್ರು ಅಲ್ಲಲ್ಲಿ ಮನೆ ಇದ್ದರಿಂದ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ಇಲ್ಲಿ ಏನಾದರೂ ಬೇಕು, ಅರ್ಜೆಂಟಿಗೆ ಬೇಕು ಅಂದರೆ ತುಂಬ ಕಷ್ಟ ಅಲ್ವಾ, ಇಲ್ಲಿ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಇಲ್ಲಿನ ಜನಗಳು ಅಂತ ತುಂಬ ಹೇಳ್ತಾಯಿದ್ರು ಅವರಂತೂ. ಕೊಟ್ಬಿಟ್ಟು ಮೊಸರು ತಗೊಬಂದ್ರೆ ನಾನು ಶಾಂಪು ತಗೋ ಒಂದು ಬೆಟ್ಟ ಕಳೆದು ಬರತ್ತೆ. ಹಲೋ, ನಾವು ಪುನರ್ವಾಸು ಅನ್ನೋ ಹೋಮ್ ಸ್ಟೇಗೆ ಹೋಗ್ತಾ ಇದ್ದಿದ್ದು. ಸೊ ಅದು ಮಲ್ಲಂದೂರಿಗೆ ಹೋಗೋಕ್ಕಿಂತ 4 ಕಿಲೋಮೀಟರ್ ಹಿಂದೆನೇ ಸಿಗುತ್ತೆ. ಸೊ ಹಿಂದೆನೇ ಲೆಫ್ಟ್ ತೊಗೋಬೇಕು ಆ ಹೋಮ್ ಸ್ಟೇಗೆ ಹೋಗಬೇಕು ಅಂತ ಅಂದರೆ. ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಹಾವು ನೋಡಿಬಿಟ್ರು. ಸೊ ಅವರು ಹಾವು ನೋಡೋದೇ ಅಪರೂಪ ಆಗಿದ್ದರಿಂದ ತುಂಬ ಗಾಬರಿಯಾಗಿ ನೋಡ್ತಾಯಿದ್ರು ಅದನ್ನೇ ಹಾವನ್ನ. ಅಂತೂ ಹೋಮ್ ಸ್ಟೇ ರೀಚ್ ಆದ್ವಿ ನಾವೆಲ್ಲ. ಬಟ್ ನನ್ನ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ ಉಳ್ದೋರೆಲ್ಲ. ಸೊ ನಾವು ಸ್ವಲ್ಪ ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫಂಕ್ಷನಿಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಪ್ಲ್ಯಾನ್ ಮಾಡ್ಕೊಂಡ್ವಿ ಆ ಥರ. ಅದೇ ಟೀಯಿಂದ ಸ್ಟಾರ್ಟ್ ಆಗುತ್ತೆ. ಪಾರು ನಾನೇ. ನೀವು ಏನು ಹೇಳು? ನಾನು ನನ್ನ ಫ್ರೆಂಡ್ ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಟ್ವಿ ಬೇಗ. ಸೊ ನಾವು ಹೊರಟಾದ್ಮೇಲೆ ನನ್ನ ಉಳಿದ ಫ್ರೆಂಡ್ಸ್ ಬಂದರು ಅವರೆಲ್ಲ. ಸೊ ಅವರಂತೂ ಇನ್ನು ಅವಾಗ ತಾನೇ ಬಂದು ಇನ್ನೇನು ಹೊರಡಬೇಕಾಗಿತ್ತು. ಸೊ ಇನ್ನು ಎಷ್ಟೊತ್ತಿಗೆ ಹೊರಡ್ತಾರಪ್ಪ ಅಂತ ಅವರು ರೆಸ್ಟ್ ಮಾಡ್ತಾಯಿದ್ರು. ಹೋಗಿ ಅವರಿಗೆ ಹಿಂಸೆ ಕೊಡ್ತಾಯಿದ್ವಿ, ಹೊರಡಿ ಬೇಗ ಅಂತ. ಪ್ರಸಿ ಆಯ್ತಾ? ಅಪ್ಪಣ್ಣ ಮೇಲ್ ಕುತ್ಕೊಂಡ್ರೆ ಏನೂ ಆಗಲ್ಲ. ಏನ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಅಲ್ಲಿ ಮೇಲ್ ಮಲ್ಕೊಂಡು ಸೌಂಡ್ ಬರಲ್ವಾ?
ಏನ್ ಕೊಡ್ತೀನಿ ಅಂತ ಹಂಗನೇ ಗೊತ್ತಿಲ್ಲ, ಬಿಸಿನೀರು ಬರಲ್ಲ ಅನ್ಸುತ್ತೆ. ಬಿಸಿನೀರು ಬರಲ್ಲ, ಅದಕ್ಕೆ ಬೇಗ ಬರಕ್ಕಾಗಲ್ವಾ? ನಾನ್ ಸ್ನಾನ ಮಾಡ್ದೆ ಬಿಡು, ಬೆಳಗ್ಗೆ 4 ಗಂಟೆಗೆ ಮಾಡಿದ್ದೀನಿ. ಮಾಡಿದ್ಯಾ? ಇವನೇ ಲೇಟ್ ಲತೀಫಾ. ಅಭಿ ಏನು ಹಾಕಿಲ್ಲ. ಅಭಿ ಅಭಿ ಏನ್ ಮಾಡ್ತಿದ್ಯಾ? ಬಾ ಆಚೆ. ವೈಟ್ ಶರ್ಟ್ ಹಾಕ್ಬಿಡೋದು. ಅವ್ನು ಸ್ನಾನ ಆಯ್ತಾ ಒಂದು ಅಲ್ಲಿ ರೆಡಿಯಾಗಿ ಅಲ್ಲಿ ಹೋಗಿ ಆ ರೂಮಿಗೆ ಹೋಗಿ ಒಬ್ರು. ಅಲ್ಲಿಗೆ ನಾನು ಹೋಗಲ್ಲಪ್ಪ. ಅಲ್ಲಿ ಮನುಜ ಇಬ್ಬರೇ ಇರೋದು, ಹೋಗು. ಬೇರೆ ಯಾರು ಹುಡುಗಿರಿಲ್ಲ. ಇಲ್ಲ ಈ ಹುಡುಗಿರು ಆ ಹುಡುಗಿರ್ನೇ ಬಿಟ್ಬಿಡೋ. ಇಲ್ಲ ನಾವಂತೂ ಇರಲ್ಲ ಅವ್ರ ಜೊತೆ. ಯಾಕೆ? ನಾವು ನಿಮ್ ಜೊತೆನೇ ಇರೋದು. ಹೋಗ್ರಪ್ಪ, ನೀವು ಆದ್ರೂ ಸಪ್ರೇಟ್ ಇದ್ಕೊಂಡು ಅವ್ರನ್ನ ನಮ್ ಜೊತೆ ಬಿಡಿ. ಆಯ್ತು ಹೋಗಿ. ಯಾರು ಬೇಡ ಅವ್ರಿಬ್ರು ಇಲ್ಲೇ ಇರ್ತಾರಲ್ವಾ, ಅವಾಗ ನೀವು ಬನ್ನಿ, ನಾವು ಇಲ್ಲೇ ಇರ್ತೀವಿ ಅಂತ. ಅಷ್ಟೇ. ಅಷ್ಟೇ. ನೀವು ಆ ಕಡೆ ಪಿಲ್ಲ, ನಾ ಈ ಕಡೆ ಪಿಲ್ಲ. ಅಭಿನೂ ಮಾತನ್ನು ಮೇಲ್ ಬಂದ್ಬಿಡೋಣ. ಅವಾಗ ಶೋ ಯೋ ಇವತ್ತೇ ಸ್ನಾನ ಮಾಡಪ್ಪ. ಯಾಕೆ ಬಂದಿ ನೀವು? ಸೊ ನಾವು ಮದುವೆ ಮುಗಿಸ್ಕೊಂಡು ಬಂದು ಈವ್ನಿಂಗ್ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಅವ್ರ ಮನೆಗೆ ಹೊರಟ್ವಿ. ಏಕೆಂದರೆ ಅವ್ರ ಮನೇಲಿ ಅವತ್ತು DJ ಪಾರ್ಟಿ ಇತ್ತು. ಸೊ ಅದಕ್ಕೆ ನಾವೆಲ್ಲ ಅಲ್ಲಿ ನೈಟ್ ಹೋಗಿದ್ವಿ. ಇವಾಗ ನಿಮ್ಮ ಮನೆಗೇನೆ ದಾರಿ. ಗೊತ್ತಾಗುತ್ತೆ. ಲೊಕೇಶನ್ ಕಳ್ಸಕ್ಕೆ ಯಾವ್ದು? ಈ ಪ್ಲೇಸ್ ಹೆಸರು ಶೂಟಿಂಗ್ ಪ್ಲೇಸ್ ಅಂತ. ಸೊ ನಾವಿವಾಗ ಹೋಗ್ತಿದ್ದೀವಲ್ಲ, ಅವ್ರ ಮನೆ ಈ ಪ್ಲೇಸ್ ಸ್ವಲ್ಪ ಡೌನಲ್ಲಿ ಇರಬೇಕು. ನಾವು ಇಲ್ಲೇ ಕಾರ್ ನಿಲ್ಲಿಸಿ ಒಂದು 400 ಮೀಟರ್ಸ್ ನಡ್ಕೊಂಡು ಹೋಗಬೇಕು ಡೌನ್ಗೆ. ಸೊ ಇದನ್ನ ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಈ ಪ್ಲೇಸ್ ಹೇಗಿದೆ ಅಂತ. ಇಲ್ಲಿ ಸುತ್ತಲೂ ಕಾಡೇ ಇರೋದು ಬರೀ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಅವ್ರ ಮನೆ ಹತ್ರ ಹೋದ್ವಿ. ನನಗಂತೂ ಫುಲ್ ಶಾಕ್ ಆಗಿತ್ತು. ಯಾಕಂದರೆ ಲೈಕ್ ಎಲ್ಲ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ನಾವು ಅಂದ್ಕೊಂಡ್ವಿ ಊಟ ಇರುತ್ತೆ ಅಂತ, ಬಟ್ DJ ಇತ್ತು, ಅಲ್ಲಿ DJ ಪಾರ್ಟಿ ಇತ್ತು. ಹೇಗೆ ಊಟ ಬಡಿಸುವಾಗ ಬಂದು ಅನ್ನ ಹಾಕ್ಲಾ ಸಾಂಬಾರು ಹಾಕ್ಲಾ ಅಂತ ಕೇಳ್ತಾರಲ್ಲ, ಹಾಗೆ ಅಲ್ಲಿ ಬಂದುಬಿಟ್ಟು ಎಣ್ಣೆ ಕೊಡ್ಲಾ ಅಂತ ಕೇಳ್ತಾಯಿದ್ರು. ನನಗಂತೂ ಅದೆಲ್ಲ ಫುಲ್ ಫಸ್ಟ್ ಟೈಮು ಈ ಥರನೂ ಇರುತ್ತೆ ಅಂತ ನಾನು ಅವತ್ತೇ ಗೊತ್ತಾಗಿದ್ದು ನನಗೆ. ನನ್ನ ಫ್ರೆಂಡ್ಸ್ ಅಂತೂ ಸ್ಟಾರ್ಟಿಂಗ್ ಆರಾಮಾಗಿ ಕೂತ್ಕೊಂಡಿದ್ರು, ಆಮೇಲೆ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಂತೂ ಸಖತ್ ಎಂಜಾಯ್ ಮಾಡಿದ್ರು. ಇಲ್ಲಂತೂ ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಎಲ್ಲ ಏಜರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ನನ್ನ ಫ್ರೆಂಡ್ಸು ಬಾ ನೀನು ಡ್ಯಾನ್ಸ್ ಮಾಡು ಅಂತ ಕರೀತಾಯಿದ್ರು. ಸ್ವಲ್ಪ ಶೈ ಆಗ್ತಾಯಿತ್ತು, ಬಟ್ ಕೊನೆಗೆ ನಾವು ನನ್ನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಅಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಅಂತೂ ಸಖತ್ ಮಜಾ ಮಾಡಿದ್ರು. ಅಲ್ಲಿ ಎಲ್ಲ ಹೊರಟೋಗಿದ್ರು ಅವ್ರು ಡ್ಯಾನ್ಸ್ ಮಾಡ್ತಾನೇ ಇದ್ದರು. ಇನ್ನೂ ಹಾಗೆ ಬಿಟ್ಟಿದ್ರೆ ಬೇಕಾದ್ರೆ ಬೆಲ್ ಕರಿಯೋ ತನಕನೂ ಡ್ಯಾನ್ಸ್ ಮಾಡ್ತಾಯಿದ್ರು. ಬಟ್ ಹೋಗಿ ಮಲ್ಕೋಬೇಕಾಗಿತ್ತು, ರೆಸ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾವೆಲ್ಲಂದೆಲ್ಲ ಹೊರಟ್ವಿ. ಶಾಕೆ ಆಗ್ಬಿಟ್ಟಿತ್ತು ಅವ್ರಿಗೆ.
ಸೊ ಐ ಹೋಪ್ ಈ ವಿಡಿಯೋ ನೋಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ಮೂಮೆಂಟು ನೆನಪಾಯಿತು ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ಡೇ ಏನೇನಾಯಿತು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.